4 ಲೀಟ್ರ್ ಹಾಕ್ತಾನೆ. ಅದಕ್ಕೆ ಹಿಂಗೆ ಕೊಡಬೇಕು. ರೈಟ್, ಹಾಲು ಕರಿಬೇಕು, ಹಿಂಗೆ ಕರಿಬೇಕು, ಹಿಂಗೆ ಇದೇ ಥರ ಬೂಸ ಇಡಬೇಕು. ಈ ಬಾಕಲಿಗೆ ಈ ಥರ ಇಡಬೇಕು. ಇದಕ್ಕೆ ಇದು ಹಾಲು ಕೊಡೋದು, ಇದು ಕಬ್ಬ ಐತಿ. ಆಮೇಲೆ ಇದು ಖಾಲಿ ಚೆಂಬು, ಇದ್ರಾಗೆ ನೀರು ಅದಾವ. ಇದು ಎಣ್ಣೆ ಲೋಟ. ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಬರ್ಬೇಕು, ಹಿಂಗೆ ಬಂದು ಲಕ್ಷ್ಮಿ ಅನ್ಬೇಕು. ಹೇ ಲಕ್ಷ್ಮಿ, ಲಕ್ಷ್ಮಿ ಅನ್ಬೇಕು. ಹೇ ಲಕ್ಷ್ಮಿ, ಲಕ್ಷ್ಮಿ. ಹಿಂಗೆ ಬರ್ಬೇಕು, ಹಿಂಗೆ ಬಂದು ಹಿಂಗೆ ಇರ್ಬೇಕು. ಆಮೇಲೆ ನೀರ ಹಿಂಗೆ ಒಯ್ಕೋಬೇಕು. ಹಿಂಗೆ ಒಯ್ಕೊಂಡು ಹಿಂಗೆ ಅಳೆಯಬೇಕು. ಹಿಂಗೆ ತೊಳೆಯಬೇಕು. ಮತ್ತೆ ನೀರ ಹಿಂಗೆ ಒಯ್ಕೋಬೇಕು. ಹಿಂಗೆ ಒಯ್ಕೊಂಡ್ರೆ ಅಲ್ಲಿಗೆ ಸರಿ ಹಾಕಿ ಇಲ್ಲಿ ಹಾಕಿದ್ದು ಹಿಂಗೆ ಒಯ್ಕೋಬೇಕು. ಹಿಂಗೆ ಒಯ್ಕೊಂಡು ಎಣ್ಣೆನ ಈ ಥರ ಹಾಕ್ಬೇಕು. ನೀನು ಈ ಕಡೆಗೆ ಮಕ ತೋರಿಸಿ ಮಾತಾಡಿಲ್ಲ ಅಂದರೆ ನಿಂಗೆ ಕಾಣಿಸಲ್ಲ. ಈ ಥರ ಎಣ್ಣೆ ಹಾಕ್ಬೇಕು. ಆ ಕಡೆ ಬಾ. ಈ ಥರ ಎಣ್ಣೆ ಹಾಕ್ಬೇಕು. ಈ ಥರ ಎಣ್ಣೆ ಹಚ್ಚಿ ಹಿಂಗೆ ಚೆಂಬಿಡ್ಕೋಬೇಕು. ಓ, ನಿನ್ನ ಅಡ್ಕೆಲೇ ಹಿಂಗೆ ಹಿಡ್ಕೊಂಡು ಹಿಂಗೆ ಅಡಿಕೆಲೆ ಹಚ್ಚಬೇಕು. ಇದು 10 ಲೀಟ್ರ್ ಹಾಲು ಕೊಡ್ತದೆ. ಇದು ನಮ್ಮವ್ವರು ಕೊಟ್ಟದ್ದು. ನಮಸ್ಕಾರ ಜನರೇ, ನಾನು ಹಾಲು ಕರಿಯೋದು ಹೆಂಗಂದ್ರೆ ಹೇಳ್ಕೊಡ್ತೇನೆ. ಹಿಂಗೆ ಕರಿಬೇಕು. ಹಿಂಗೆ ಕರೆದು 3 kg ಹೆಚ್ಚಿನಷ್ಟು ಈಗ ನೋಡಿ ಈ ಥರ ಹಾಕ್ಬೇಕು. ಹಾಲು ಈ ಥರ ಹಾಕ್ಬೇಕು. ಆಮೇಲೆ ನೀನು ನಾರ್ಮಲಾಗಿ ಮಾತಾಡ್ಬೇಕು. ಹಿಂಗೆ ನಾವು ಹೆಂಗೆ ಮಾತಾಡ್ತೀವೋ ಹಂಗೆ. ಇದು 10 ಲೀಟ್ರ್ ಹಾಲು ಕೊಡ್ತೀವಿ. ಹಿಂಗೆ ಮಾತಾಡ್ಬೇಕು. 10 ಲೀಟ್ರ್ ಹಾಲು ಕೊಡ್ತೀವಿ. 10 ಸುಳ್ಳು ಹೇಳ್ಬಾರ್ದು. 10 ಲೀಟ್ರ್ ಕೊಡ್ತದ್ದು. ನೀನು ಅದನ್ನ ಇದೇ ಮಾಡಿದೆ. ಈಗ ಯಾರನ್ನ ಸುಳ್ಳು ಹೇಳೋದಂತೆ ಫೋಟೋ ಬಿಡೋ ತುಂಬೋದು. ಇದು 10 ಲೀಟ್ರ್ ಹಾಲು ಕೊಡ್ತೀವಿ. ಅಲ್ಲ, ಈ ಕ್ಯಾನ್ 10 ಲೀಟ್ರ್ ಹಾಲು ಹಿಡಿಸ್ತೈತೆ ಅಪ್ಪಾಜಿ. ನಮ್ಮ ಥರ ಸುಳ್ಳು ಹೇಳ್ಬೇಕು. ಅಲ್ಲ, ಇನ್ನೊಂದು ಕ್ಯಾನ್ ಐತೆ ಅಲ್ಲಿ. ಬಚ್ಚಿಟ್ಟು ಬಂದಿರ ನೋಡ್ರಿ. 4 ಚೆಂಬು ಈಗ ಆತನ್ರಿ. 4 ಲೀಟ್ರು 4 ಲೀಟ್ರು 1 ಲೀಟ್ರು ಒಂದು ಹಾಲೇನ್ರಿ. ನಾವು ಸುಳ್ಳು ಹೇಳ್ತಕ್ಕಂತ ನನ್ನ ಮಗಳು ಹೇಳ್ತಕ್ಕ ನಂಬೇಡ್ರಿ. ನನ್ನ ಮಗಳು ಆದರೆ ಸ್ವಲ್ಪ ನೋಡ್ರಿ 4 ಲೀಟ್ರ್ ಹಾಲು ಹಾಕ್ತಾನೆ. 4 ಚೆಂಬು ಆತೇನ್ರಿ ಇದು. ನೋಡ್ರಿ ಈಗ 2 ಚೆಂಬು. ನನ್ನ ಹೆಸರು ಪ್ರಭಾಣ್ಣ. ನಮಸ್ಕಾರ. ದನ ಕಟ್ಕೊಂಡವ್ರಿಗೆ ಎಂದೂ ಮೋಸ ಆಗಲ್ಲ. ಗೋವು ನಂದು.
ಹಾಕ್ತಾನೆ. ಅಕ್ಕಿ ನುಚ್ಚು ಈಗ ಗಟ್ಟಿ ಅಕ್ಕಿ ನುಚ್ಚಕ್ಕಿ ಖಾಲಿ ಆಗೈತಿ. ಈಗ ಅಂದರೆ ಸಸುಟಿ ಅಕ್ಕಿ ಇದೆ. ಸಸುಟಿ ಅಕ್ಕಿ ಒಂದೂವರೆ ಹಾಕಿನ ತೌಡಿದು ಅಂದರೆ ಪಾಲಿಸ್ ತೌಡು. ಇದು ಒಂದು ಹಾಕ್ತಾನೆ, ಆಮೇಲೆ ಇನ್ನೊಂದು ಹಾಕ್ತಾನೆ. ಹಾಕಿ ನೀರು ಹಾಕಿ ಹಿಂಗೆ ಕಲಿಸ್ಬೇಕು. ಇಳಿಗೆ ಮೇಲೆ ಕೆಳಗೆ ಮಾಡ್ಬೇಕು ಅಕ್ಕಿ. ಯಾಕಂದರೆ ಅಕ್ಕಿ ಮೇಲೆ ತೌಡು ಹಾಕಿದರೆ ಅಕ್ಕಿ ತೆಳಕ್ಕೆ ಕುಂತೈತಿ, ನೆನೆಯೋಕ್ಕೆ ಸರಿಯಾಗಲ್ಲ. ಅದಕ್ಕಂದು ಎರಡು ಮಿಕ್ಸ್ ಮಾಡಬೇಕು. ಹಿಂಗೆ ಮಿಕ್ಸ್ ಮಾಡೋಕೆ ಹಿಂಗೆ ಗುಂಡೆ ಪಂಡೆ ಇದ್ದರೆ ಹಿಂಗೆ ಹೊಡಿಬೇಕು. ಹಿಂಗೆ ಹೊಡೆದು ನೀರು ಹಾಕಿದರೆ ಬೆಳಿಗ್ಗೆ ಬಂದು ಬೆಳಿಗ್ಗೆ ಇದು ಆತ ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕಿ ಮುಚ್ಚಿ ಬೇಕಂದರೆ ಈ ಥರ ಮುಚ್ಚಬೇಕು. ಯಾಕಂದರೆ ಇಲ್ಲೇ ಪಲ್ಯ ಬುಡಕ ಹೋಗಿ ಅದ್ರಾಗೆ ಇಲ್ಲೇ ಬುಡ್ಕ ಪಲ್ಯ ಪುಡ್ಕಲ್ಲ, ಇಲ್ಲಿ ಓಡಾಡ್ತೇವೆ ಅಂತೇಳಿ. ಇಲಿ ಓಡಾಡ್ತಾವಲ್ಲ, ಇಲ್ಲೇ ಬುಡ್ಕ ಪಲ್ಯ ಪುಡ್ಕಂತ ಇಲಿ ಓಡಾಡ್ತಾವಲ್ಲ. ಆಮೇಲೆ ಇದೇ ಬತ್ತಿನ ಬೆಂಡೆ ಹಾಕಿರ್ತಾವಲ್ಲ, ಇದೇ ಥರ ಅಲ್ಲಿ ಮುಚ್ಚಿದೀವಲ್ಲ ಅದು ಈ ಥರ ಕೊಡಬೇಕು. ಯಾಕಂದರೆ ಅವು ಬಾಯಿಗೆ ಸರಿಯಾಗಲ್ಲ. ಹಿಂಗೆ ಪಡಿಬಿದ್ರೆ ಐತಲ್ಲ ಕರೆಕ್ಟಾಗಿ ಈಗ ಎಷ್ಟು ಬೇಕಾಗ್ತಾವ ಅಷ್ಟು ಬರ್ತದೆ. ಇದೈತಿ ಯಾವ ಥರ ಹೇಳ್ತಾನೆ ಅಂದರೆ ಜ್ವರ ಮಾತಾಡು. ಯಾಕೆ ಈ ಥರ ಹೇಳ್ತಾನಂದರೆ ಇದು ಈ ಥರ ಆಗಿರ್ತೈತಿ. ಅದಕ್ಕೆ ಏನು ಮಾಡ್ತೀವಿ, ಬಾಯಿ ತಿನ್ನೋಕೆ ಸರಿಯಾಗಲ್ಲ. ಅದಕ್ಕೆ ಹಿಂಗೆ ಕೊಡಬೇಕು. ಹಿಂಗೆ ಪಡಿಬೇಕಿದ್ರೆ ನೋಡಿರಿ ಹಂಗೆ ತಿಂತಾರೆ ಕಾಣ್ತಾ ನೋಡಿರಿ. ಎಲ್ಲ ಒತ್ತೆ ಕಟ್ಟಿರ್ತಾರೆ, ಹೇಳು ಅದನ್ನ ಹೇಳು. ಈ ಆಕಳಿಗೆ ಒಂದು ದಿವಸಕ್ಕೆ 5 kg ಮೇವು ತಿಂತಾರೆ. ನಮ್ಮ ಅಪ್ಪಾಜಿ ಬಾಯ್ ಬಿಟ್ರೆ ಬರೀ ಸುಳ್ಳು. ಲೆಕ್ಕ ಹಾಕಿದ್ದೆ 5 kg ತಿಂತತೆ ಅಂತ. ಅಂದರೆ ಯಾಕೆ ಆ ಥರ ಹೇಳ್ತಾನಂದರೆ ಉಳಿ ಪೆಂಡೆ 40 kg ಬರ್ತದೆ. 40 kg ಬರ್ತದ. ಅದ್ರಾಗೆ ಇವತ್ತು ತಂದದ್ದು ನಾಳೆ ರಾತ್ರಿ, ಇವತ್ತು ರಾತ್ರಿ, ನಾಳೆ ಬೆಳಿಗ್ಗೆ, ನಾಳೆ ಸಾಯಂಕಾಲ ಖಾಲಿ ಆಗ್ತದೆ. ಎಷ್ಟು kg ಬರುತ್ತೆ ಹೇಳ್ರಿ? 5 kg ಬರುತ್ತೆ. ಹೌದಾ? ನೀನು ನಿನ್ನ ಕ್ಯಾಲ್ಕುಲೇಷನ್ನು. ಅದು ಯಾಕಂಗೆ ಗಟ್ಟಿ ಹುಲ್ ಕಟ್ಟಿದ್ದಾರೆ ಅಂತ ಹೇಳಪ್ಪಜ್ಜಿ. ಈ ಗಟ್ಟಿ ಯಾಕಂಗೆ ಕಟ್ಟಿದ್ದಾರೆ ಅಂದರೆ ಈಗ ಎಕರೆಗೆ ಈ ಭತ್ತ ಕೊಯ್ದಿರ್ತದಲ್ರಿ, ಭತ್ತ ಹುಲ್ಲು ಕೊಯ್ದಿದ್ದು ಈ ಥರ ಬಾಕಿ ಫ್ಯಾಕ್ಟ್ರಿಗೆ ಹಾಕಿ ಏರ್ ಕೊಡೋಕ್ಕೆ 3,000 ರೂಪಾಯಿ ಕಟ್ತಾರೆ. ಆಮೇಲೆ ಅದಾತ ಬರೀ ದುಂಡು ಮಾಡೋಕ್ಕೆ ಕುಳೆ ಮೇಲದ 350 ರೂಪಾಯಿ ಕೇಳ್ತಾರೆ ಒಂದು ಎಕರೆಗೆ. ಅದಕ್ಕೆ ನಾವೇನು ಮಾಡ್ತೀವಿ, ಎಕರೆಗೆ 30-40 ಪೆಂಡೆ ಹಾಕವೆ. ಅದಕ್ಕೆ ಪೆಂಡೆ ಕಟ್ಸ್ಕೊಡ್ತಾರೆ. ಪೆಂಡೆ ಕಟ್ಸಿಗೆ ಎಷ್ಟು ದುಡಿತು? 10 ಪೆಂಡಿಗೆ 40 ರೂಪಾಯಿ ಅಂತ 400 ರೂಪಾಯಿ. 20 ಪೆಂಡಿಗೆ 800, ಇನ್ನು 20 ಪೆಂಡಿಗೆ 800, ಒಟ್ಟು 1600. ಏರಕ್ಕೆ 400, ಒಟ್ಟಿಗೆ 2000 ಹುಲ್ಲು ಮನೆಗೆ ಬಂದು ಬಣಿಗೆ ಬೀಳ್ತದೆ. ಮಿಷಿನಿಂದ ಪೆಂಡೆ ಕಟ್ಸಿರೋದು ಅಂತ ಹೇಳು ಅಂತ ಹೇಳಿದ್ದು ನಿಮಗೆ. ಮಿಷಿನಿಂದ ಪೆಂಡೆ ಕಟ್ಸಿರೋದು ಅಷ್ಟೇ. ಗೊತ್ತಾ? ಕಮೆಂಟ್ ಮಾಡಿ, ವೋಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ. ಥ್ಯಾಂಕ್ ಯು. ಇಷ್ಟವಾಗಿ ನಾನು ಹಾಲು ಕರೆದದ್ದು ಇಷ್ಟವಾಗಿದ್ದರೆ, ನಾನು ಮಾತಾಡಿದ್ದೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವೋಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ನಮಸ್ಕಾರ.